ನಮಸ್ಕಾರ ಸ್ನೇಹಿತರೆ, ಜಗ್ಲಿ ವರ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಮಾರ್ನಿಂಗ್ 6 ಗಂಟೆ ಆಗೈತಿದೆ. ಸೂರ್ಯನ ದರ್ಶನ ನೋಡ್ರಿ ಎಲ್ಲರೂ ಯಾವ ರೀತಿ ಮೂಡಾತನ. ಸೂರ್ಯದೇವ ಎಷ್ಟೊಂದು ತಂಪು ಅನ್ನಿಸ್ತೈತ್ರಿ ಇವಾಗ. ಆಮೇಲೆ ಬರ್ಬರ್ತ ಎಷ್ಟೊಂದು ಬಿಸಿಲು ಜಳ, ಎಷ್ಟು ಬ್ಯಾಸ್ಗೆ ಬಿಸಿಲು ಆದಂಗೆ ಆಗ್ಬಿಡ್ತೈತ್ರಿ. ಆಮೇಲೆ ಬರೀ ಒಳಗೆ ಹೋಗೋಣ. ಹಾಗೆ ನೋಡ್ರಿ, ನಾನು ಹೀರೆಕಾಯಿ ಪಲ್ಯ ಮಾಡ್ಕೊಳತ್ತೀನಿ ರೀ. ಒಂದು ಕಡೆ ಹೀರೆಕಾಯಿ ಪಲ್ಯ, ಒಂದು ಕಡೆ ಟೊಮಾಟಿ ಪಲ್ಯ ಮಾಡ್ತೀನಿ ರೀ. ಚಪಾತಿ ಮಾಡ್ತೀನಿ ರೀ. ಹಿಟ್ಟು ನಾದಿಟ್ಟೇನೆ ಆಲ್ರೆಡಿ. ಇವನು ಹೆಚ್ಕೊಂಡು ಬಿಟ್ಟೇನೆ ರೀ. ಮೊದಲಿಗೆ ಈಗ ಎಣ್ಣೆ ಹಾಕ್ಕೊಂಡೇನಿ ರೀ. ಜೀರಿಗೆ ಸಾಸಿವೆ ಹಾಕ್ಕೊತೇನೆ ನೋಡಿರಿ. ಉಳ್ಳಾಗಡ್ಡಿ, ಹೀರೆಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸಿ, ಆಮೇಲೆ ಉಪ್ಪು, ಹಸಿ ಖಾರ ರೀ, ಗುರಳ್ ಪುಡಿ ಹಾಕ್ಕೋತೇನೆ ರೀ. ಬೆಲ್ಲ ಆ್ಯಡ್ ಮಾಡಲ್ಲ ರೀ ನಾವು ಜಾಸ್ತಿ. ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಅತ್ತೆಯರಿಗೆ, ನಮ್ಮ ಮನೆಯವ್ರಿಗೆ ಶುಗರ್ ಐತಲ್ಲ, ಹಾಗಾಗಿ ನಾವು ಬೆಲ್ಲ ಜಾಸ್ತಿ ಆ್ಯಡ್ ಮಾಡೋದಿಲ್ಲ ಪಲ್ಯಕ್ಕೆ. ಈ ಕಡೆ ಟೊಮಾಟಿ ಪಲ್ಯ ಮಾಡಕ್ಕಂತಂದು ಡಬ್ರಿ ಇಟ್ಕೊಂಡೇನಿ ರೀ. ಇದು ಒಗ್ಗರಣೆ ಹಾಕಿ ಇದಕ್ಕೆಲ್ಲ ಹಾಕಿ ಇದನ್ನು ಚಲೋ ಮಾಡ್ತೇನೆ ನೋಡಿರಿ. ಈಗ ಹಾಕ್ಕೊಂಡೇನಿ ನೋಡಿರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಜೀರಿಗೆ, ಸಾಸ್ವೆ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಟೊಮಾಟಿ ಎಣ್ಣೆ ರೀ, ಉಪ್ಪು ಹಾಕಿ ಎಣ್ಣೆಯಾಗ ಬಾಡಿಸ್ಬೇಕ್ರಿ ಅದನ್ನು. ಟೊಮಾಟಿ ಎಣ್ಣೆಯಾಗ ಬಾಡಿಸಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೇನೆ ರೀ. ಇದಕ್ಕೆ ಟೇಸ್ಟ್ ಆಗಲಿ ಅಂತಂದು. ಹುಳಿ ಇರುತ್ತಲ್ಲ, ಟೊಮಾಟಿ ಹಣ್ಣು ಜಾಸ್ತಿ ಇದ್ದವ್ರೆ, ಅದಕ್ಕೆ ಇದನ್ನು ಮಾಡಿದ್ರೆ ಆತಂತಂದು ಮಾಡತ್ತೇನೆ ರೀ. ಇದನ್ನು ಹಣ್ಣಾಗಿ ಕುದ್ದ ಮೇಲೆ ಆರಿಸ್ಬೇಕ್ರಿ. ಅದು ತಣ್ಣಗೆ ಆಗ್ಬೇಕ್ರಿ. ಅದು ಪೂರ ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಆ್ಯಡ್ ಮಾಡ್ಬೇಕು. ಮೊಸರು ಆ್ಯಡ್ ಮಾಡಿ ಕಲಿಸಿ ಚಪಾತಿ ಜೊತೆ, ರೊಟ್ಟಿ, ಅನ್ನ ಭಾಳ ಟೇಸ್ಟ್ ಆಗತ್ತೆ ರೀ. ಅನ್ನ ಇವತ್ತು ಸ್ವಲ್ಪ ಮಾಡೇನಿ ರೀ. ಮಗಳು ಪೂರ್ತಿ ನವಣಕ್ಕಿ ಅನ್ನ ಮಾಡ್ಬೇಕಂತಂದು ನವಣಕ್ಕಿ ನೆನೆ ಇಟ್ಟೇನಿ ರೀ. ಈಗ ನೋಡಿರಿ, ಆಳ್ವಿ ಕುದಿಸೇನಿ ರೀ. ಆಳ್ವಿ ರೀ ಮತ್ತು ಬೀಟ್ರೂಟ್ ರೀ. ಇವು ಹೆಸರು ಕಾಳು, ಕಡ್ಲೆ ಒಂದು ನೆನೆ ಇಟ್ಟಿದ್ಮೇಲೆ ಕುದಿಸಿದ್ದೆ. ಡಬ್ಬಿ ಕಟ್ಕೊಳತ್ತಾಳ್ರಿ ನನ್ನ ಮಗಳು. ರೈಸ್ ಕಟ್ಕೊತಾಳೆ. ನಾನೇನು ಜಾಸ್ತಿ ಕಟ್ತೇನಂತ ಅದಕ್ಕೆ ಅವಳೇ ಕಟ್ಕೊಳತ್ತಾಳ. ಎರಡು ಚಪಾತಿ ಮಾಡಿ ಕಳಿಸ್ರಿ. ಆಮೇಲೆ ಉಳ್ದಿದ್ದ ಚಪಾತಿ, ರೈಸು ಅವನ್ನೆಲ್ಲ ಮಾಡ್ತೀನಿ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನಾನು ಹೊಸ ಕುಟುಂಬ ಸ್ಟಾರ್ಟ್ ಮಾಡೀನಂತ ನನಗೆ ಭಾಳ ಖುಷಿ ಆಗ್ತೈತೆ ರೀ. ಎಲ್ಲರೂ ಪ್ರೀತಿ ತೋರಿಸ್ರಿ ನನ್ನ ವಿಡಿಯೋ ಮೇಲೆ. ನೀವು ಹೆಂಗೆ ವಿಡಿಯೋ ನೋಡ್ತೀರಿ, ನಾನು ಆ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು. ಈ ಹೀರೆಕಾಯಿ ಪಲ್ಯ ಅಷ್ಟ ಕಟ್ಕೊಂಡ್ರಿ. ಟೊಮಾಟಿ ಪಲ್ಯ ಸುಡ್ತೈತಲ್ಲ ಒಲ್ಲೆ ಅಂದರೆ ಅದಕ್ಕೆ ಮೊಸರು ಆ್ಯಡ್ ಮಾಡಬೇಕಲ್ಲ, ಅದಕ್ಕೆ. ಈಗ ನೋಡಿರಿ, ಪನ್ನಲಾಗಿ ಚಪಾತಿ ಮಾಡೇನಿ ಮತ್ತು ನವಣಕ್ಕಿ ಅನ್ನ ಮಾಡೇನಿ ರೀ. ಮಜ್ಜಿಗೆ ಸಾರು ಮಾಡೇನಿ ನೋಡಿರಿ. ಮಜ್ಜಿಗೆ ಸಾರು ಮಾಡೋ ರೆಸಿಪಿ ತೋರಿಸ್ತೇನೆ. ಹೀರೆಕಾಯಿ ಪಲ್ಯ, ಟೊಮಾಟಿ ಪಲ್ಯ ರೀ, ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡೇನಿ. ಆಳ್ವಿ ರೀ. ನಮ್ಮ ಮಗಳು ಕುಡಿದೋದ್ಲ, ಇದು ನಮ್ಮ ಮನೆಯವ್ರಿಗೆ ಹಾಕಿದ್ದೀನಿ. ಧನ್ಯವಾದಗಳು.